ಹಾಯ್ ಎಲ್ರಿಗೂ ನಮಸ್ಕಾರ ರೀ ಗೆಳೆಯರೇ. ಏನಪ್ಪ ಅಂತಂದ್ರೆ ನಿನ್ನೆ ಆರ್ ಸಿ ಬಿ ಮ್ಯಾಚ್ ನೋಡುವಾಗ ಒಂದು ಎಮೋಷ್ನಲ್ ಡ್ಯಾಮೇಜ್ ಆಗಿರೋದು ಏನಂತಂದರೆ, ಆರ್ ಸಿ ಬಿದವರು ಮ್ಯಾಚ್ ಆಲ್ಮೋಸ್ಟ್ ಅಲ್ಲ ಹಳೆ ಮ್ಯಾಚ್ ನೋಡಿದಾಗ ಪ್ರತಿಯೊಂದು ಮ್ಯಾಚ್ ನೋಡಬೇಕಾದ್ರೆ ನಾವು ಏನು ಫೀಲ್ ಆಗುತ್ತೆ, ಟೀಮ್ ಮುಂದೆ ಕುಂತಾಗ ಪ್ರತಿಯೊಂದು ಬಾಲ್ ನೋಡುವಾಗ ಹೆದಿ ಡಕ್ ಟಕ್ ಅಂತ ಆರ್ ಸಿ ಬಿ ಅಂತ. ಆದರೆ ಆರ್ ಸಿ ಬಿದವರು ಲಾಸ್ಟ್ ಕೊನೆ ತನಕ ಮ್ಯಾಚ್ ಹೋಗ್ಬೇಕಂದ್ರೆ ಆರ್ ಸಿ ಬಿ ಮ್ಯಾಚ್ ಗೆದ್ದಿದ್ದಕ್ಕಿಂತ ಹೆಚ್ಚಾಗಿ ಸೋತಿದ್ದೇ ಹೆಚ್ಚು. ಅಷ್ಟರ ಮಟ್ಟಿಗೆ ಆರ್ ಸಿ ಬಿ ಮ್ಯಾಚ್ಗಳು ಸೋತಿದೆ. ನಾವು ಫ್ಯಾನ್ಸ್ಗಳು ಏನು ಆಲ್ಮೋಸ್ಟ್ ಅಲ್ಲಿ ತುಂಬ ಫೀಲ್ ಆಗುತ್ತಲ್ಲ, ಮ್ಯಾಚ್ ನಾವು ಸಪೋರ್ಟ್ ಮಾಡೋದ ಬೇಡ, ಅಷ್ಟರ ಮಟ್ಟಿಗೆ ನಾವು ಫೇನ್ ಆಗ್ತಿದ್ವಿ ಎಲ್ಲ ಫ್ಯಾನ್ಸ್ಗಳು. ಕೊನೆಗೂ ನಮ್ಮ ಆರ್ ಸಿ ಬಿ ಅದ ಟೀಮ್ ಅಂತಂದಮೇಲೆ ಬಿಟ್ಕೊಡೋ ಮಾತು ಚಾನ್ಸೇ ಇಲ್ಲ. ಯಾಕಂದರೆ ಸೋತು ಹೋಗಿದ್ರು ಕೂಡ ಆರ್ ಸಿ ಬಿದವ್ರು ಇದೇನು ಸಪೋರ್ಟ್ ಮಾಡೇ ಮಾಡ್ತೀವಿ. ಈ ಸಲ ಚೇಂಜ್ ಆಗಿದೆ ಗುರು, ಆರ್ ಸಿ ಬಿ ಟೀಮು ಮೊದಲಿನ ಥರ ಇಲ್ಲ, ಕಾಲ ಬದಲಾಗಿದೆ. ಅದಕ್ಕೆ ದೊಡ್ಡವ್ರು ಹೇಳ್ತಾರೆ ಕಾಲ ಬದಲಾದಂತೆ ಲವ್ ವಿಸ್ಮಯ ನಡೀತೇವಂತ. ಆರ್ ಸಿ ಬಿ ಕೂಡ ಅದೇ ಮೂಮೆಂಟ್ ಆಗಿದೆ. ಓಕೆ, ಲೆಟ್ ಸ್ಟಾರ್ಟ್ ದ ಮ್ಯಾಚ್. ನೋಡಬೇಕಾದ್ರೆ ಆರ್ ಸಿ ಬಿ ಇದ್ದವರು ಬ್ಯಾಟಿಂಗಲ್ಲಿ ಒಂದು ವಿರಾಟ್ ಕೊಹ್ಲಿ ಮತ್ತು ದೇವದತ್ ಪಡಿಕ್ಕಲ್ ಅವರಿಬ್ಬರು ಪಾರ್ಟ್ನರ್ಶಿಪ್ ಚೆನ್ನಾಗಿ ಆಗ್ತಾಯಿದೆ. ಓಪನರ್ ಬಂದಂಥವರು ಅಷ್ಟು ಕಾಂಟ್ರಿಬ್ಯೂಟ್ ಮಾಡಲಿಲ್ಲ ವೆಂಕಟೇಶ್ ಅಯ್ಯರ್. ಅದಾದಮೇಲೆ ವಿರಾಟ್ ಕೊಹ್ಲಿ, ದೇವದತ್ ಪಡಿಕ್ಕಲ್ ನಂತರ ಒಂದು ಈ ಸಲ ಅಂತಲ್ಲ, ಈ ಪೂರ್ತಿ ಐ ಪಿ ಎಲ್ ಸೀಸನ್ ತಗೋ ಒಳ್ಳೆ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಿದ್ದಾರೆ ರೀ ದೇವದತ್ ಪಡಿಕ್ಕಲ್, ವಿರಾಟ್ ಕೊಹ್ಲಿ. ಅದಾದ್ಮೇಲೆ ಮ್ಯಾಚ್ ಬ್ಯಾಟಿಂಗ್ ಆಡಿದ ನಮ್ಮ ನಾಯಕ ರಜಾತ್ ಪಟಿದಾರ್ ಅವರು ತುಂಬ ಏನಂತಂದರೆ, ಅದು ಏನು ಕ್ಯಾಪ್ಟನ್ಶಿಪ್ಪಿನೋ ಏನೋ ಗೊತ್ತಿಲ್ಲ, ಅಷ್ಟು ಎಕ್ಸಲೆಂಟಾಗಿ ಬ್ಯಾಟಿಂಗ್ ಮಾಡ್ತಾರೆ. ಎಷ್ಟು ಗ್ರೇಟ್ನೆಸ್ ಕ್ಯಾಪ್ಟನ್ಸಿ ಅದರದು. ಒಂದು ಅನ್ಶೋಲ್ಡ್ ಆಗಿದ್ದಂಥ ಒಬ್ಬ ಪ್ಲೇಯರಾಗಿ ಆಯ್ಕೆ ಆಗೋದೇ ಮುಷ್ಕಿಲ್ಲ. ಅಂಥದ್ದಾಗ ಆರ್ ಸಿ ಬಿದು ಎಕ್ಸಲೆಂಟ್ ಒಂದು ಟೀಮ್ನ ಟಾಪಿಗೆ ಹೋಯ್ತು. ಹೋದ ವರ್ಷದಲ್ಲಿ 2025 ಕಪ್ ಅಂತ ಕಿತ್ಕೊಟ್ರು. ಇದು ಅದೇ ಟೈಮ್ ಮೂಮೆಂಟ್ ಆಗ್ತಾಯಿದೆ. ಫೈನಲ್ ಹೋಗಿದ್ದಾರೆ ಆಲ್ರೆಡಿ, ನಿನ್ನೆ ಮ್ಯಾಚ್ ಗೆದ್ದು ಫೈನಲ್ ಹೋಗಿದೆ ಆರ್ ಸಿ ಬಿ. ಬಟ್ ಇಲ್ಲಿ ಏನು ಹೇಳ್ಬೇಕಂದ್ರೆ, ಅದು ಆರ್ ಸಿ ಬಿ ಫಸ್ಟ್ ಕ್ವಾಲಿಫೈಲ್ ಎಂಟ್ರಿಯಲ್ಲಿ 654 ರನ್, ಹೈಯೆಸ್ಟ್ ಹಿಸ್ಟ್ರಿ ಐ ಪಿ ಎಲ್ ಇತಿಹಾಸನೇ ಅತಿ ಹೆಚ್ಚು ರನ್ ಹೊಡೆದ ಟೀಮ್ ನಮ್ಮ ಆರ್ ಸಿ ಬಿ ಹೊಡೆದದ್ರಿ. ವಿರಾಟ್ ಕೊಹ್ಲಿ ಸ್ವಲ್ಪ ಹೋರಾಟ ಅಂದರೆ ಅವರು ಸ್ವಲ್ಪ ಜಲ್ದಿನೂ ಹೋದ್ರು. ಜಸ್ಸನ್ ಹೋಲ್ಡ್ ಅವ್ರು ವಿಕೆಟ್ ಕಿತ್ತರಿಂದ ಸ್ವಲ್ಪ ಬೇಜಾರಾಯಿತು ಎಲ್ಲ ಫ್ಯಾನ್ಸ್ಗಳಿಗೆ. ಬಟ್ ನಮ್ಮ ಅದನ್ನು ಒಂದು ಫ್ಯಾನ್ಸ್ ಬೇಜಾರನ್ನ ಕ್ಲಿಯರ್ ಮಾಡಿದ್ದೆ ನಮ್ಮ ನಾಯಕ ರಜತ್ ಪಟಿದಾರ್. 93 ಸ್ಕೋರ್, ಜಸ್ಟ್ 3 ಬಾಲಲ್ಲಿ ಅಲ್ಲ, ಅದು 9 ಸಿಕ್ಸ್ ಹೊಡೆದ್ರಿ, ಒಂದಲ್ಲ ಎರಡಲ್ಲ 9 ಸಿಕ್ಸ್, ಒಂದಕ್ಕಿಂತ ಒಂದು ಟಾಪ್ ಆರ್ ಸಿ ಬಿ 6 ಅಷ್ಟು ಚೆಂದ ಹೊಡಿತಾರೆ ನಮ್ಮ ರಜತ್ ಪಟಿದಾರ್. ಟೋಟಲ್ 254 ಸ್ಕೋರ್ ಆರ್ ಸಿ ಬಿದವ್ರು ಮಾಡಿದ್ರೆ. ಚೇಸಿಂಗ್ ಬಂದಾಗ ಅಂತರ ಬಾಲಿಂಗ್ ನಮ್ಮ ಆರ್ ಸಿ ಬಿ, ಮೊದಲೆಲ್ಲ ಆರ್ ಸಿ ಬಿ ಬಾಲರ್ಗಳು ಏನು ಹೇಳ್ತಿದ್ವಿ ಅಂದರೆ, ಯಾಕಾರ ಆರ್ ಸಿ ಬಿ ಬಾಲಿಂಗ್ ನೋಡಬೇಕಪ್ಪ ಅಂತ ಅನಿಸ್ತಿತ್ತು. ಬಟ್ ಈಗ ಆರ್ ಸಿ ಬಿ ಮಾಡೋ ಒಂದೊಂದು ಬೋರ್ಡ್ ಆ ಕಡೆ ಒಂದು ಈ ಕಡೆ ಒಂದು ಸ್ಟಂಪ್ಗಳು ಹಾಕ್ತಿರ್ತಾವೆ. ಅಷ್ಟರ ಮಟ್ಟಿಗೆ ಅದು ಪವರ್ ಪ್ಲೇದಾಗ ಬ್ಯಾಟಿಂಗ್ ಮಾಡಬೇಕಾದ್ರೆ ಜಿ ಟಿದವರು ಲೈನ್ ಪ್ರಕಾರ ಕ್ಯೂ ಆಗಿ ಹೋದರು. ಅಷ್ಟರ ಮಟ್ಟಿಗೆ ಒಂದು ಪ್ಲ್ಯಾನ್ ಪ್ರಕಾರ ಬಾಲಿಂಗ್ ಮಾಡಿದ್ರೆ ಅಂತ ಅನಿಸ್ಬೇಕು. ಅಷ್ಟು ಡಿಸಿಪ್ಲಿನಾಗ ಆರ್ ಸಿ ಬಿ ಬಾಲರ್ಗಳು ಮಾಡಿದ್ರು ರೀ. ಭುವನೇಶ್ವರ್ ಕುಮಾರ, ಹ್ಯಾಜಲ್ವುಡ್, ರಸಿಕ್ ಸಲಾಮ್ದಾರ ಇವ್ರಂತ್ರ ಹೇಳಿ ಮಾಡಿಸಿದ್ರು ಬಾಲಿಂಗ್ದಾಗ. ನಿನ್ನೆ ಅಂದರೆ ಜಾಕೋಬ್ ಡಪ್ಪಿ ಅವರು ಒಬ್ಬರು ಬಾಲಿಂಗದ ಮೋಡಿ ಮಾಡಿದ್ರು. ಅವ್ರಿಗೆ ಇದ್ರ ಇಂಜೂರಿ ಆಗಿರುವಂಥ ಪ್ಲೇಯರ್ನ ಹೊರತುಪಡಿಸಿ ಈ ಸಲ ಜಾಕೋಬ್ ಬೆಥೆಲ್ ಅವಕಾಶ ಕೊಟ್ಟರು. ಅವರು ಹೋದ್ಮೇಲೆ ಸಬ್ಸ್ಟಿಟ್ಯೂಟ್ ಆಗಿದ್ದೆ ರೊಮಾರಿ ಸಫೋರ್ಡ್. ಅವರು ಎಷ್ಟು ಪ್ರಯತ್ನ ಮಾಡಿದ್ರು ವಿಕೆಟ್ ತೊಗೊಳಕ್ಕಾಗ್ತಿಲ್ಲ. ಆದರೆ ಮ್ಯಾಚ್ ಗೆದ್ದಿದ್ದು ಆರ್ ಸಿ ಬಿ. ಜಸ್ಸನ್ ಹೋಲ್ಡ್ ಅವರು ಬಾಲಿಂಗ್ ಭಾರಿ ಮಾಡ್ಯಾರಂತ. ಬ್ಯಾಟಿಂಗ್ ಬಂದರೆ ನಮ್ಮ ರಸಿಕ್ ಸಲಾಮ್ದಾರ ಸೀದಾ ಇನ್ನೇ ಕಳಿಸಿಬಿಟ್ರು. ಈ ಸಲ ಆರ್ ಸಿ ಬಿ ಫೈನಲ್ ಹೋಗಿದ್ದೀವಿ ರೀ. ಕಪ್ ಹೊಡೆಯೋದು ನಾವೇ ಹೊಡಿತೀವಿ. ನಿಮಗೆ ಅತಿ ಹೆಚ್ಚು ಇಂಟ್ರೆಸ್ಟ್ ಆಗಿರುವಂಥ ಇಲ್ಲಿ ಪಾರ್ಟ್ನರ್ಶಿಪ್ಪು ಮತ್ತು ಆರ್ ಸಿ ಬಿಯಲ್ಲಿ ಬಾಲಿಂಗ್ ಚಲೋ ಮಾಡಿದಾರು ಅಂತ ಯಾರು ಅನ್ನಿಸುತ್ತೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್ಸ್. ಆ್ಯಂಡ್ ಆರ್ ಸಿ ಬಿ ಫ್ಯಾನ್ಸ್ ಯಾರಿದ್ರೆ ಅವರಿಗೆ ಶೇರ್ ಮಾಡಿ. ತುಂಬ ಥ್ಯಾಂಕ್ಸ್. ಈ ಸಲ ಕಪ್ ಹೊಡೆಯೋದು ಕೂಡ ನಾವು ಆರ್ ಸಿ ಬಿ ಇದ್ದಾರೆ. ಥ್ಯಾಂಕ್ ಯು ವೆರಿ ಮಚ್ ಒನ್ಸ್ ಅಗೇನ್.